ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತ್ಯೈ ನಮೋ ನಮಃ. ವೇದ ವೇದಂಗ ವೇದಾಂತ ವಿದ್ಯಾಸ್ಥಾನ ಪೇವಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 3/6/2026 ಬುಧವಾರ. ಬುಧೋ ಬುದ್ಧಿಪ್ರದಾತಾಚ ವಿದ್ಯಾಬುದ್ಧಿಪ್ರದಾಯಕ ತಸ್ಯ ಸ್ಮರಣ ಮಾತ್ರೇಣ ಬುದ್ಧಿರ್ಭವತಿ ನಿಶ್ಚಿತ. ಬುಧನು ಬುದ್ಧಿ ಮತ್ತು ವಿದ್ಯೆಯನ್ನು ನೀಡುವಂಥ ದೇವತೆ. ಅವನ ಸ್ಮರಣೆಯಿಂದ ಬುದ್ಧಿಶಕ್ತಿ ಎನ್ನುವಂಥದ್ದು ಹೆಚ್ಚುತ್ತದೆ. ಈ ದಿನ ಬುಧವಾರ ಬುದ್ಧಿಶಕ್ತಿ, ಸಂವಹನ, ವಿಶ್ಲೇಷಣೆ, ಕಲಿಕೆ, ವ್ಯಾಪಾರ ಚಾತುರ್ಯತೆಯನ್ನು ಹೆಚ್ಚಿಸುವಂತಹ ದಿನ. ತೃತೀಯ ತಿಥಿ ಎನ್ನುವಂಥದ್ದು ಉತ್ಸಾಹ, ಧೈರ್ಯ, ಕಾರ್ಯಾರಂಭ ಶಕ್ತಿ, ಮುಂದುವರಿಕೆಯನ್ನು ಶಕ್ತಿಯನ್ನು ಹೆಚ್ಚಿಸುವಂಥ ದಿನ. ಪೂರ್ವಾಷಾಢ ನಕ್ಷತ್ರ ಅನ್ನುವಂಥದ್ದು ಶುದ್ಧತೆ, ಜಯಶಕ್ತಿ, ಅರಿವು, ಹೊಸ ಮಾರ್ಗಗಳ ತೆರವಿಕೆಯನ್ನು ತೋರಿಸುವಂಥ ದಿನ. ಶುಭಯೋಗ ಅನ್ನುವಂಥದ್ದು ಶುಭ ಫಲ, ಸಹಕಾರ, ಯಶಸ್ಸು, ಉತ್ತಮ ಅವಕಾಶಗಳನ್ನು ಒದಗಿಸುವಂಥ ದಿನ. ಶುಕ್ಲಯೋಗ ಅನ್ನುವಂಥದ್ದು ಸ್ವಚ್ಛತೆ, ಬೆಳವಣಿಗೆ, ಸ್ಪಷ್ಟತೆ, ಧನಾತ್ಮಕ ಫಲಿತಾಂಶಗಳನ್ನು ನೀಡುವಂಥ ದಿನ. ಈ ಬುಧವಾರ ತೃತೀಯ ತಿಥಿ, ಪೂರ್ವಾಷಾಢ ನಕ್ಷತ್ರ, ಶುಭಯೋಗ, ಶುಕ್ಲಯೋಗ ಅನ್ನುವಂಥದ್ದು ಸಂಯೋಜನೆಗೊಂಡಾಗ 12 ರಾಶಿಗಳಲ್ಲಿ ಯಾವ ರೀತಿಯ ಫಲಿತಾಂಶಗಳು ದೊರೆಯುತ್ತದೆ ಎನ್ನುವಂಥದ್ದನ್ನು ನೋಡುವಂಥ ಒಂದು ಸುಸಂದರ್ಭದಲ್ಲಿದ್ದೇವೆ. ಮೇಷರಾಶಿಯವರೇ, ಈ ದಿನ ಬುಧನ ಬುದ್ಧಿಶಕ್ತಿ, ಪೂರ್ವಾಷಾಢ ನಕ್ಷತ್ರದ ಜಯಶಕ್ತಿ, ಶುಭ ಮತ್ತು ಶುಕ್ಲಯೋಗದ ಅನುಗ್ರಹ ನಿಮ್ಮ ರಾಶಿಗೆ ಯಶಸ್ಸು ಮತ್ತು ಹೊಸ ಅವಕಾಶಗಳನ್ನು ಸೂಚಿಸುವಂಥ ದಿನವನ್ನು ನೋಡ್ತೇವೆ. ನಿಮ್ಮ ಹೊಸ ಯೋಜನೆಗಳನ್ನು ಆರಂಭಿಸಲು ಉತ್ತಮವಾದಂಥ ದಿನ. ಕೆಲಸದ ಸ್ಥಳದಲ್ಲಿ ಗೌರವ ಮತ್ತು ಮಾನ್ಯತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಸಂವಹನ ಮತ್ತು ಮಾತುಕತೆ ಮೂಲಕ ಯಶಸ್ಸು ಸಾಧ್ಯ. ಬಾಕಿ ಕೆಲಸಗಳು ವೇಗವಾಗಿ ಪೂರ್ಣಗೊಳ್ಳುತ್ತವೆ ಎನ್ನುವಂಥದ್ದು. ಆದರೆ ಆತುರದ ನಿರ್ಧಾರಗಳನ್ನು ತ್ಯಜಿಸಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಹಣಕಾಸಿನ ವಿಚಾರದಲ್ಲಿ ಹರಿವು ಉತ್ತಮವಾದ ಸೂಚನೆ ಸಿಗ್ತಾ ಇದೆ. ಹೊಸ ಆದಾಯದ ಮಾರ್ಗಗಳು ಕಾಣಿಸ್ತಾ ಇದೆ. ಹಳೆಯ ಪ್ರಯತ್ನಗಳಿಂದ ಲಾಭ ಸಿಗೋ ಸಾಧ್ಯತೆ ಇದ್ದಾವೆ. ಆದರೆ ಅಪಾಯಕಾರಿ ಹೂಡಿಕೆಗಳ ಬಗ್ಗೆ ಜಾಗ್ರತೆ ಇರಲಿ. ಸಂಬಂಧಗಳಲ್ಲಿ ಸ್ನೇಹಿತರು ಮತ್ತು ಸಂಗಾತಿಯೊಂದಿಗೆ ಉತ್ತಮ ಅರ್ಥ ಮಾಡಿಕೊಳ್ಳುವಿಕೆ ಎನ್ನುವಂಥದ್ದು ಇರ್ತದೆ. ಹೊಸ ಪರಿಚಯಗಳು ಶುಭಕರವಾಗಬಹುದು. ಆದರೆ ಕೋಪದ ಮಾತುಗಳನ್ನು ನಿಯಂತ್ರಣದಲ್ಲಿಡಿ. ಮನಸ್ಥಿತಿಯನ್ನು ನೋಡಿದ್ರೆ ಚುರುಕಾದ ಚಿಂತನಾ ಶಕ್ತಿ ಹೆಚ್ಚಿರುವಂಥ ದಿನ. ಹೊಸ ಕಲಿಕೆಗೆ ಆಸಕ್ತಿ ಹೆಚ್ಚಾಗಿರುವಂಥ ದಿನ. ಕೆಲವೊಮ್ಮೆ ಆತುರದ ಮನೋಭಾವ ಅನ್ನುವಂಥದ್ದು ಕಾಣಬಹುದು. ಆದ್ದರಿಂದ ಮಾತಿನಲ್ಲಿ ಮೃದುವಾದ ಶೈಲಿ ಇರಲಿ. ಒಂದೇ ಸಮಯದಲ್ಲಿ ಹೆಚ್ಚು ಕೆಲಸವನ್ನು ಮಾಡಬೇಡಿ. ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಪರಿಹಾರಕ್ಕೋಸ್ಕರ ಚಂದ್ರಶೇಖರನಿಗೆ, ಸೋಮಶೇಖರನಿಗೆ ಪ್ರಾರ್ಥನೆಯನ್ನು ಮಾಡಿ. ಪ್ರಾಣಿ ಪಕ್ಷಿಗಳಿಗೆ ಕ್ಷೀರವನ್ನು ಅರ್ಪಿಸಿ. ಕೊನೆಗೊಂದು ಕಿವಿ ಮಾತು: ಸ್ಪಷ್ಟ ಚಿಂತನೆ, ಸರಿಯಾದ ಮಾತು, ಧೈರ್ಯದಿಂದ ಮುಂದುವರಿದರೆ ಈ ದಿನ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ. ವೃಷಭರಾಶಿಯವರೇ, ಈ ದಿನ ಬುಧನ ಬುದ್ಧಿಶಕ್ತಿ, ಪೂರ್ವಾಷಾಢ ನಕ್ಷತ್ರದ ಜಯಶಕ್ತಿ, ಶುಭ ಮತ್ತು ಶುಕ್ಲಯೋಗದ ಅನುಗ್ರಹ ನಿಮ್ಮ ರಾಶಿಗೆ ಸ್ಥಿರ ಪ್ರಗತಿ ಮತ್ತು ಶುಭ ಫಲವನ್ನು ನೀಡುವಂಥ ದಿನವನ್ನು ಸೂಚಿಸ್ತಾ ಇದೆ. ಉದ್ಯೋಗ ವ್ಯವಹಾರಗಳಲ್ಲಿ, ಕೆಲಸದ ಸ್ಥಳದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ಹೊಸ ಕೆಲಸ ಆರಂಭಿಸಲು ಸೂಕ್ತವಾದಂಥ ದಿನ. ಸಹೋದ್ಯೋಗಿಗಳಿಂದ ಸಹಕಾರ ಅನ್ನುವಂಥದ್ದು ದೊರೆಯುತ್ತದೆ. ಬಾಕಿ ಕೆಲಸಗಳು ಪೂರ್ಣಗೊಳ್ಳೋ ಸಾಧ್ಯತೆ ಇದೆ. ಆದರೆ ಹಠ ಮತ್ತು ಅತಿಯಾದ ಜಿಡ್ಡುತನವನ್ನು ಬಿಟ್ಟುಬಿಡಿ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಅನ್ನುವಂಥದ್ದು ಕಾಣ್ತದೆ. ಹಿಂದಿನ ಪ್ರಯತ್ನಗಳಿಂದ ಲಾಭ ಅನ್ನುವಂಥದ್ದು ಸಿಗ್ತದೆ. ಯೋಜನೆಗಳಲ್ಲಿ ಯಶಸ್ಸು ಅನ್ನುವಂಥದ್ದು ಸಾಧ್ಯವಾಗ್ತದೆ. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ, ಕುಟುಂಬದಲ್ಲಿ ಶಾಂತಿ ಎನ್ನುವಂಥದ್ದು ಸಿಗ್ತದೆ. ಸಂಗಾತಿಯೊಂದಿಗೆ ಉತ್ತಮವಾದ ಬಾಂಧವ್ಯ ಅನ್ನುವಂಥದ್ದು ಇರ್ತದೆ. ಹಳೆಯ ಮನಸ್ತಾಪಗಳು ಕಡಿಮೆಯಾಗೋ ಸಾಧ್ಯತೆಗಳಿರ್ತದೆ. ಆದರೆ ಅತಿಯಾದಂಥ ಹಠವನ್ನು ಬಿಟ್ಟುಬಿಡಿ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಶಾಂತ ಮತ್ತು ಸ್ಥಿರ ಮನೋಭಾವ ಅನ್ನುವಂಥದ್ದು ಇರ್ತದೆ. ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ ಇರ್ತದೆ. ಕೆಲವೊಮ್ಮೆ ಡಿಲೇ ಮಾಡುವಂಥ ಸಾಧ್ಯತೆ ಇದೆ. ಜಾಗ್ರತೆ ಇರಲಿ. ಆದ್ದರಿಂದ ಬದಲಾವಣೆಯನ್ನು ಸ್ವೀಕಾರ ಮಾಡಬೇಕು. ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು. ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದು ಇರಬೇಕು. ಪರಿಹಾರಕ್ಕಾಗಿ ವಿಷ್ಣುದೇವರ ಪ್ರಾರ್ಥನೆಯನ್ನು ಮಾಡಿ. ಓಂ ನಮೋ ನಾರಾಯಣ ನಮಃ ಮಂತ್ರವನ್ನು ಜಪ ಮಾಡಿ. ಕೊನೆಗೊಂದು ಕಿವಿ ಮಾತು:
ತಾಳ್ಮೆ, ಸ್ಪಷ್ಟತೆ ಮತ್ತು ಸರಿಯಾದ ನಿರ್ಧಾರಗಳಿಂದ ಯಶಸ್ಸನ್ನು ಕಟ್ಟಿಕೊಳ್ಳಿ ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾವೆ. ಮಿಥುನ ರಾಶಿಯವರೇ, ಈ ದಿನ ಬುಧನ ಬುದ್ಧಿಶಕ್ತಿ, ಪೂರ್ವಾಷಾಢ ನಕ್ಷತ್ರದ ಜಯಶಕ್ತಿ ಮತ್ತು ಶುಭ ಶುಕ್ಲ ಯೋಗದ ಅನುಗ್ರಹ ಅನ್ನುವಂಥದ್ದು ನಿಮ್ಮ ರಾಶಿಗೆ ಹೊಸ ಅವಕಾಶಗಳು ಮತ್ತು ಯಶಸ್ಸಿನ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ಲಭಿಸ್ತದೆ. ಹೊಸ ಕೆಲಸಗಳನ್ನು ಆರಂಭಿಸಲು ಸೂಕ್ತವಾದಂಥ ದಿನ. ಟೀಮ್ ವರ್ಕ್ ಮಾಡೋದಾದರೆ ಅದರಲ್ಲಿ ಯಶಸ್ಸು ಸಿಗೋ ಸಾಧ್ಯತೆಗಳಿರ್ತವೆ. ಯಾವುದೇ ಕೆಲಸಗಳನ್ನು ವೇಗವಾಗಿ ಪೂರ್ಣಗೊಳಿಸಲು ಅವಕಾಶಗಳು ದೊರೆಯುತ್ತದೆ. ಆದರೆ ಅತಿಯಾದಂಥ ಮಾತು ಮತ್ತು ಆತುರತೆಯನ್ನು ಬಿಟ್ಟುಬಿಡಿ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಎನ್ನುವಂಥದ್ದು ಕಾಣ್ತದೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ತದೆ. ಹಿಂದಿನ ಪ್ರಯತ್ನಗಳಿಂದ ಲಾಭ ಅನ್ನುವಂಥದ್ದು ಸಾಧ್ಯತೆ ಆಗ್ತದೆ. ಅಪಾಯಕಾರಿ ಹೂಡಿಕೆಗಳಿಂದ ನಷ್ಟ ಅನ್ನುವಂಥದ್ದಾಗ್ತದೆ. ಸಂಬಂಧಗಳಲ್ಲಿ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಎನ್ನುವಂಥದ್ದು ನೆಲೆಸ್ತದೆ. ಸ್ನೇಹಿತರು ಮತ್ತು ಸಂಗಾತಿಯಿಂದ ಉತ್ತಮ ಸಂವಹನ ಕಾರ್ಯ ಅನ್ನುವಂಥದ್ದು ನಡೆಯುತ್ತದೆ. ಹೊಸ ಪರಿಚಯಗಳು ಶುಭ ಫಲವನ್ನು ನೀಡುತ್ತದೆ. ಆದರೆ ಕೋಪದ ಮಾತುಗಳನ್ನು ನಿಯಂತ್ರಣದಲ್ಲಿಡಿ. ಮನಸ್ಥಿತಿಯನ್ನು ನೋಡೋದಾದರೆ ಚುರುಕು ಮತ್ತು ಕುತೂಹಲಭರಿತವಾದಂಥ ಮನಸ್ಸು, ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಹೆಚ್ಚಾಗಿರ್ತದೆ. ಕೆಲವೊಮ್ಮೆ ಮನಸ್ಸು ಚಂಚಲವಾಗಿರ್ತದೆ. ಆದ್ದರಿಂದ ಒಂದೇ ಸಮಯದಲ್ಲಿ ಹೆಚ್ಚು ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ. ಮಾತಿನ ಮೃದುತ್ವವನ್ನು ಕಾಪಾಡಿಕೊಳ್ಳಿ, ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಪರಿಹಾರಕ್ಕೋಸ್ಕರ ಹನುಮಂತನ ಮಂತ್ರವನ್ನು ಪಠನೆ ಮಾಡಿ. ಕೊನೆಗೊಂದು ಕಿವಿ ಮಾತು, ಸ್ಪಷ್ಟ ಚಿಂತನೆ, ಸರಿಯಾದ ಮಾತು ಮತ್ತು ತಾಳ್ಮೆಯಿಂದ ಯಶಸ್ಸನ್ನು ಕಟ್ಟಿಕೊಳ್ಳಿ. ಕಟಕ ರಾಶಿಯವರೇ, ಈ ದಿನ ಬುಧನ ಬುದ್ಧಿಶಕ್ತಿ, ಪೂರ್ವಾಷಾಢ ನಕ್ಷತ್ರದ ಜಯಶಕ್ತಿ, ಶುಭ ಮತ್ತು ಶುಕ್ಲ ಯೋಗದ ಅನುಗ್ರಹ ಮತ್ತು ನಿಮಗೆ ಪ್ರಗತಿ ಮತ್ತು ಶಾಂತಿಯನ್ನು ನೀಡುವಂಥ ದಿನ. ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣಬಹುದು. ಹೊಸ ಯೋಜನೆಗಳನ್ನು ಆರಂಭಿಸಲು ಸೂಕ್ತವಾದಂಥ ದಿನ. ಸಹೋದ್ಯೋಗಿಗಳಿಂದ ಸಹಕಾರ ಅನ್ನುವಂಥದ್ದು ದೊರೆಯುತ್ತದೆ. ಯಾವುದೇ ಕೆಲಸಗಳನ್ನು ಪೂರ್ಣಗೊಳಿಸಬೇಕು ಅಂತ ಪ್ರಯತ್ನ ಪಟ್ಟರೆ ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಬಹುದು. ಆದರೆ ಭಾವನಾತ್ಮಕ ನಿರ್ಧಾರಗಳನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾದಂಥ ಸುಧಾರಣೆ ಆಗ್ತದೆ. ಹೊಸ ಆದಾಯದ ಅವಕಾಶಗಳು ಬರಬಹುದು. ಇಂದಿನ ಪ್ರಯತ್ನಗಳಿಂದ ಲಾಭ ಸಿಗೋ ಸಾಧ್ಯತೆ ಇರ್ತದೆ. ಅನಗತ್ಯ ಖರ್ಚುಗಳೇನಾದರೂ ಇದ್ದರೆ ನಿಯಂತ್ರಣಗೊಳಿಸಿ. ಸಂಬಂಧಗಳಲ್ಲಿ ಶಾಂತಿ ಮತ್ತು ಸಮಾಧಾನ ಅನ್ನುವಂಥದ್ದು ಇರ್ತದೆ. ಸಂಗಾತಿಯೊಂದಿಗೆ ಉತ್ತಮ ಅರ್ಥ ಮಾಡಿಕೊಳ್ಳುವಿಕೆ ಅನ್ನುವಂಥದ್ದು ಇರ್ತದೆ. ಹಳೆಯ ಮನಸ್ತಾಪಗಳು ದೂರವಾಗೋ ಸಾಧ್ಯತೆ ಇರ್ತದೆ. ಅತಿಯಾದಂಥ ಸಂವೇದನೆ ಇರದಲೇ ಇರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಚುರುಕು ಮತ್ತು ಭಾವನಾತ್ಮಕ ಮನೋಭಾವ ಅನ್ನುವಂಥದ್ದು ಇರ್ತದೆ. ಹೊಸ ವಿಚಾರಗಳನ್ನು ಕಲಿಯೋ ಆಸಕ್ತಿ ಇರ್ತದೆ. ಕೆಲವೊಮ್ಮೆ ಮನಸ್ಸು ಅಸ್ಥಿರವಾಗಬಹುದು. ಕನಿಸಬೇಕಾಗಿರುವಂಥದ್ದು ಭಾವನೆ ಮತ್ತು ಬುದ್ಧಿಯನ್ನು ಸಮತೋಲನದಲ್ಲಿಡಿ. ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದರಲ್ಲಿ ಪರಿಹಾರಕ್ಕೋಸ್ಕರ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಭಾವನೆಗೆ ಬದಲಾಗದೆ ಬುದ್ಧಿಗೆ ತೂಕವನ್ನು ನೀಡಿ ಮುಂದುವರಿಯಿರಿ. ಯಶಸ್ಸನ್ನು ಕಟ್ಟಿಕೊಳ್ಳಿ. ಸಿಂಹರಾಶಿಯವರೇ, ಈ ದಿನ ಬುಧನ ಬುದ್ಧಿಶಕ್ತಿ, ಪೂರ್ವಾಷಾಢ ನಕ್ಷತ್ರದ ಜಯಶಕ್ತಿ, ಶುಭ ಮತ್ತು ಶುಕ್ಲ ಯೋಗದ ಅನುಗ್ರಹ ನಿಮ್ಮ ರಾಶಿಗೆ ಯಶಸ್ಸು ಮತ್ತು ಗೌರವವನ್ನು ತಂದುಕೊಡುವಂಥ ದಿನ. ನಿಮ್ಮ ಉದ್ಯೋಗದ ಕ್ಷೇತ್ರಗಳಲ್ಲಿ ಉತ್ತಮ ಫಲವನ್ನು ಪಡೆಯುತ್ತೀರಿ. ಹೊಸ ಯೋಜನೆಗಳನ್ನು ಆರಂಭಿಸಲು ಸೂಕ್ತವಾದಂಥ ದಿನ. ಕೆಲಸದ ಸ್ಥಳದಲ್ಲಿ ಗೌರವ ಮತ್ತು ಮಾನ್ಯತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಬಾಕಿ ಇರೋ ಕೆಲಸಗಳು ವೇಗವಾಗಿ ಪೂರ್ಣಗೊಳ್ಳುತ್ತದೆ. ಆದರೆ ಅಹಂಭಾವ ಅನ್ನುವಂಥದ್ದು, ಆತುರ ಅನ್ನುವಂಥದ್ದು ಬೇಡ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಎನ್ನುವಂಥದ್ದನ್ನು ಕಂಡುಕೊಳ್ತೀರಿ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳಬಹುದು. ಹಿಂದಿನ ಪ್ರಯತ್ನಗಳಿಂದ ಲಾಭ ಸಿಗೋ ಸಾಧ್ಯತೆಗಳಿರ್ತದೆ. ಆದರೆ ಅತಿಯಾದ ಖರ್ಚು ವೆಚ್ಚಗಳನ್ನು ನಿಯಂತ್ರಣದಲ್ಲಿಡಬೇಕು. ಸಂಬಂಧಗಳಲ್ಲಿ ಗೌರವ ಮತ್ತು ಸಮಾಧಾನ ಅನ್ನುವಂಥದ್ದು ಹೆಚ್ಚಾಗ್ತದೆ. ಸಂಗಾತಿಯೊಂದಿಗೆ ಉತ್ತಮ ಸಹಬಾಳ್ವೆ ಎನ್ನುವಂಥದ್ದು ದೊರೆಯುತ್ತದೆ. ಹಳೆಯ ವೈಷಮ್ಯಗಳು ಅಥವಾ ಸಮಸ್ಯೆಗಳೇನಾದರೂ ಇದ್ದರೆ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಉತ್ತಮವಾದಂಥ ದಿನ. ಆದರೆ ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದಿರಲಿ. ಮನಸ್ಥಿತಿಯನ್ನು ನೋಡೋದಾದರೆ ಆತ್ಮವಿಶ್ವಾಸ ಹೆಚ್ಚಿರುವಂಥ ದಿನ. ಚುರುಕು ಮತ್ತು ಸ್ಪಷ್ಟತೆ ಹೆಚ್ಚಿರುವಂಥ ದಿನ. ಆದರೆ ಕೆಲವೊಮ್ಮೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಮನಸ್ಸು ಆತುರತೆ ಪಡಬಹುದು. ಆದ್ದರಿಂದ ಎಲ್ಲರ ಮೇಲೆ ನಿಯಂತ್ರಣ ಮಾಡಲು ಹೋಗಬೇಡಿ. ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಮಾತಿನಲ್ಲಿ ವಿನಯ ಅನ್ನುವಂಥದ್ದಿರಲಿ. ಪರಿಹಾರಕ್ಕೋಸ್ಕರ ಶಿವನ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ನಾಯಕತ್ವದ ಜೊತೆ ವಿನಯ ಮತ್ತು ಸ್ಪಷ್ಟ ಚಿಂತನೆಯನ್ನು ಇಟ್ಟುಕೊಂಡು ಮುಂದುವರಿದರೆ ಜಯವನ್ನು ಕಟ್ಟಿಕೊಳ್ಳಬಹುದು. ಕನ್ಯಾ ರಾಶಿಯವರೇ, ಬುಧನ ಬುದ್ಧಿಶಕ್ತಿ, ಪೂರ್ವಾಷಾಢ ನಕ್ಷತ್ರದ ಜಯಶಕ್ತಿ ಮತ್ತು ಶುಭ ಶುಕ್ಲ ಯೋಗದ ಅನುಗ್ರಹ ಕನ್ಯಾ ರಾಶಿಯವರಿಗೆ
ಉತ್ತಮ ಪ್ರಗತಿ ಮತ್ತು ಯಶಸ್ಸಿನ ದಿನವನ್ನು ಸೂಚಿಸ್ತಾ ಇದೆ. ಕೆಲಸದ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿ ಕಾಣ್ತೀರಿ. ಹೊಸ ಕೆಲಸ ಆರಂಭಿಸಲು ಉತ್ತಮವಾದಂಥ ದಿನ, ಸಹೋದ್ಯೋಗಿಗಳ ಸಹಕಾರವನ್ನು ಪಡೆಯುವಂಥ ದಿನ ಹಾಗೂ ಬಾಕಿ ಇರೋ ಕೆಲಸಗಳನ್ನು ಮುಗಿಸುವಂಥ ದಿನ. ಜೊತೆಗೆ ಅತಿಯಾಗಿ ಪೂರ್ತಿಗೊಳಿಸಬೇಕು ಅನ್ನುವಂತಹ ಹಠವನ್ನು ಬಿಟ್ಬಿಡಿ. ಹೆಚ್ಚು ಪೂರ್ಣ ಮಾಡಬೇಕು, ಆ ಕೆಲಸ ಮುಗಿಸ್ಬೇಕು, ಈ ಕೆಲಸ ಮುಗಿಸ್ಬೇಕು ಅನ್ನುವಂಥದ್ದು ಬೇಡ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ. ತಾಳ್ಮೆ ಅನ್ನುವಂಥದ್ದು ಇರಲಿ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾದ ಪ್ರಗತಿ ಸುಧಾರಣೆ ಆಗ್ತದೆ. ಆತುರತೆ ಅನ್ನುವಂಥದ್ದು ಬೇಡ. ಯೋಜನೆಗಳಲ್ಲಿ ಯಶಸ್ಸು ಸಿಗ್ತದೆ. ಹಿಂದಿನ ಪ್ರಯತ್ನಗಳಿಂದ ಲಾಭ ಅನ್ನುವಂಥದ್ದು ಬರ್ತದೆ. ಸಣ್ಣ ಸಣ್ಣ ಖರ್ಚುಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸಂಬಂಧಗಳಲ್ಲಿ ಶಾಂತಿ ಮತ್ತು ಸಮಾಧಾನ ಅನ್ನುವಂಥದ್ದು ಇರ್ತದೆ. ಸಂಗಾತಿಯೊಂದಿಗೆ ಉತ್ತಮವಾದಂಥ ಅರ್ಥ ಮಾಡಿಕೊಳ್ಳುವಿಕೆ ಇರ್ತದೆ. ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿರ್ತದೆ. ಹಳೆಯ ಮನಸ್ತಾಪಗಳು ದೂರ ಆಗೋ ಸಾಧ್ಯತೆಗಳಿರ್ತದೆ. ಆದರೆ ಅತಿಯಾಗಿ ಟೀಕೆ ಮಾಡುವುದನ್ನು ತಪ್ಪಿಸಬೇಕು. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ವಿಶ್ಲೇಷಣಾತ್ಮಕ ಮತ್ತು ಶಾಂತ ಮನೋಭಾವ ಅನ್ನುವಂಥದ್ದು ಇರ್ತದೆ. ಹೊಸ ಕಲಿಕೆಗಳಿಗೆ ಆಸಕ್ತಿ ಅನ್ನುವಂಥದ್ದು ಹೆಚ್ಚಾಗ್ತದೆ. ಕೆಲವೊಮ್ಮೆ ಒತ್ತಡ ಕಾಣಬಹುದು. ಆದ್ದರಿಂದ ಸಣ್ಣ ಸಣ್ಣ ವಿಚಾರಗಳನ್ನು ದೊಡ್ಡದನ್ನಾಗಿ ಮಾಡಬೇಡಿ. ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಕೆಲಸ ಮತ್ತು ವಿಶ್ರಾಂತಿಯಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಪರಿಹಾರಕ್ಕೋಸ್ಕರ ಗುರುವಿನ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ವಿವೇಕದಿಂದ ಕೆಲಸ ಮಾಡಿದರೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ. ಇಲ್ಲಿಯವರೆಗೆ ಯಾರು ದಿನ ಭವಿಷ್ಯವನ್ನು ನೋಡ್ತಾ ಇದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ರಾಶಿಯ ಬಗ್ಗೆ ಕಾಮೆಂಟ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಮುಂದೆ ನಾವು ವಿಡಿಯೋ ಆಗ್ತಾ ಇದ್ದಂಗೆ ತಕ್ಷಣ ನಿಮಗೆ ಸಿಗ್ತದೆ. ಇಮ್ಮಿಡಿಯೇಟ್ ಮುಂದಿನ ವಿಡಿಯೋಗಳನ್ನು ನೋಡ್ಬೋದು. ದಿನ ಭವಿಷ್ಯ ಒಂದೇ ಅಲ್ಲ, ಇನ್ನು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಬರ್ತದೆ. ಆ ವಿಡಿಯೋಗಳನ್ನ ಪಡೆಯೋದಕ್ಕೋಸ್ಕರ ನೀವು ಚಾನಲನ್ನು ಸಬ್ಸ್ಕ್ರೈಬು ಮಾಡಿಕೊಳ್ಳುವುದು ಉತ್ತಮ. ಓಕೆ, ಧನ್ಯವಾದಗಳು. ತುಲಾರಾಶಿಯವರೇ, ಈ ದಿನ ನಿಮ್ಮ ಬುಧನ ಬುದ್ಧಿಶಕ್ತಿ, ಪೂರ್ವಾಷಾಢ ನಕ್ಷತ್ರದ ಜಯಶಕ್ತಿ ಮತ್ತು ಶುಭ ಶುಕ್ಲ ಯೋಗದ ಅನುಗ್ರಹ ನಿಮ್ಮ ರಾಶಿಗೆ ಸಮತೋಲನ ಮತ್ತು ಯಶಸ್ಸಿನ ದಿನವನ್ನು ಸೂಚಿಸ್ತಾ ಇದೆ. ಸಹಕಾರದ ಕೆಲಸಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ಲಭಿಸುತ್ತದೆ. ಹೊಸ ಯೋಜನೆಗಳು ಆರಂಭ ಮಾಡಲು ಸೂಕ್ತವಾದಂಥ ದಿನ. ಮಾತುಕತೆ ಮತ್ತು ಸಂಧಾನದಿಂದ ಯಶಸ್ಸು ಲಭ್ಯವಾಗ್ತದೆ. ಬಾಕಿ ಕೆಲಸಗಳನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯತೆ ಇರ್ತದೆ. ನಿರ್ಧಾರಗಳಲ್ಲಿ ಅಸ್ಥಿರತೆ ಎನ್ನುವಂಥದ್ದನ್ನು ತಪ್ಪಿಸಬೇಕು. ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಮನಸ್ಸು ಆಸಿಲೇಷನ್ ಆಗಬಾರದು, ಚಂಚಲ ಆಗಬಾರದು, ಸ್ಪಷ್ಟತೆಯಿಂದ ಕೂಡಿರಬೇಕು. ಅಸ್ಥಿರತೆ ಆದರೆ ಏನಾಗ್ತದೆ, ನಿರ್ಧಾರ ತೆಗೆದುಕೊಳ್ಳಲು ನಿಧಾನ ಆಗ್ತದೆ. ನಿಧಾನ ಆದರೆ ಕೆಲಸ ಮಾಡೋದು ನಿಧಾನ ಆಗ್ತದೆ. ನಿಧಾನ ಆದರೆ ಫಲ ಬರೋದು ನಿಧಾನ ಆಗ್ತದೆ. ಆದ್ದರಿಂದ ಎಲ್ಲದರಲ್ಲೂ ಫಾಸ್ಟ್ ಇರಬೇಕು. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಆಗ್ತದೆ. ಹೊಸ ಆದಾಯದ ಅವಕಾಶಗಳು ಕಾಣ್ತದೆ. ಹಿಂದಿನ ಮಾಡಿದಂಥ ಪ್ರಯತ್ನಗಳಿಗೆ ಈ ದಿನ ಲಾಭ ಬರೋ ಸಾಧ್ಯತೆಗಳಿರ್ತದೆ. ಆದರೆ ಅನಗತ್ಯ ಖರ್ಚುಗಳ ಬಗ್ಗೆ ಜಾಗ್ರತೆ ಇರಲಿ. ಸಂಬಂಧಗಳಲ್ಲಿ ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ಅನ್ನುವಂಥದ್ದು ಲಭ್ಯವಾಗ್ತದೆ. ಸಂಗಾತಿಯೊಂದಿಗೆ ಉತ್ತಮವಾಗಿ ಆತ್ಮೀಯತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಹಳೆಯ ತಪ್ಪು ಮನಸ್ತಾಪಗಳೇನಾದರೂ ಇದ್ದರೆ ಅದನ್ನು ದೂರ ಮಾಡ್ಕೊಳೋದಕ್ಕೆ ಉತ್ತಮವಾದಂಥ ದಿನ. ಆದರೆ ಎಲ್ಲರನ್ನ ಖುಷಿಪಡಿಸಲು ಹೋಗಬೇಡಿ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಸಮತೋಲನ ಮತ್ತು ಶಾಂತ ಮನೋಭಾವ ಅನ್ನುವಂಥದ್ದು ಇದೆ. ಹೊಸ ವಿಚಾರಗಳ ಬಗ್ಗೆ ಆಸಕ್ತಿ ಎನ್ನುವಂಥದ್ದಿದೆ. ಆದರೆ ಕೆಲವೊಮ್ಮೆ ಸಣ್ಣ ಪುಟ್ಟ ಗೊಂದಲಗಳು ಕಾಣಬಹುದು. ನಾವೇನು ಮಾಡಬೇಕು, ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಅತಿಯಾದಂಥ ಸಂಶಯ ಭಾವನೆಯನ್ನು ಬಿಟ್ಟುಬಿಡಬೇಕು. ಅನಗತ್ಯ ವಿಚಾರಗಳನ್ನು ಬಿಟ್ಟುಬಿಡಬೇಕು. ನಮ್ಮ ಅಗತ್ಯಕ್ಕೆ ಪ್ರಾಮುಖ್ಯತೆ ನೀಡಬೇಕು. ನಮಗೇನು ಅಗತ್ಯ ಇದೆ ಅದ್ರ ಬಗ್ಗೆ ಪ್ರಾಮುಖ್ಯತೆ ಬಿಡಿ, ಬೇರೆಯವರ ಅಗತ್ಯತೆಗಳ ಬಗ್ಗೆ ಪ್ರಾಮುಖ್ಯತೆ ನೀಡೋಕ್ಕೆ ಹೋಗಬಾರ್ದು. ಪರಿಹಾರಕ್ಕೋಸ್ಕರ ಸೂರ್ಯದೇವನನ್ನು ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಸ್ಪಷ್ಟ ನಿರ್ಧಾರ ಮತ್ತು ಸಮತೋಲನ ಇಂದು ನಿಮ್ಮ ಶಕ್ತಿಯನ್ನು ತೋರಿಸ್ತದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಮುಂದುವರಿ. ವೃಶ್ಚಿಕ ರಾಶಿಯವರು, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಬುಧನ ಬುದ್ಧಿಶಕ್ತಿ, ಪೂರ್ವಾಷಾಢ ನಕ್ಷತ್ರದ ಜಯಶಕ್ತಿ, ಶುಭ ಮತ್ತು ಶುಕ್ಲ ಯೋಗದ ಅನುಗ್ರಹ ಅನ್ನುವಂಥದ್ದು ಶಕ್ತಿ ಮತ್ತು ಯಶಸ್ಸನ್ನು ನೀಡುವಂಥ ದಿನ. ತಂತ್ರಾತ್ಮಕ ಕೆಲಸಗಳಲ್ಲಿ ಉತ್ತಮ ಫಲ ದೊರೆಯುತ್ತದೆ. ಸಂಶೋಧನೆ ಮತ್ತು ಹಣಕಾಸು ಯೋಜನೆಗಳಿಗೆ ಉತ್ತಮವಾದಂಥ ಯಶಸ್ಸು ಲಭ್ಯವಾಗ್ತದೆ. ಹೊಸ ಅವಕಾಶಗಳು ಕಾಣಿಸ್ತದೆ. ಅತಿಯಾದಂಥ ನಿಯಂತ್ರಣ ಮನೋಭಾವ ಅನ್ನುವಂಥದ್ದನ್ನು ಬಿಟ್ಟು ಬಿಡಬೇಕು. ಹಣಕಾಸಿನಲ್ಲಿ ಸ್ಥಿರತೆ ಎನ್ನುವಂಥದ್ದು ಕಾಣ್ತೀರಿ. ಹಳೆಯ ಪ್ರಯತ್ನಗಳಿಂದ ಲಾಭ ಅನ್ನುವಂಥದ್ದು ಬರ್ತದೆ.
ಹೊಸ ಯೋಜನೆಗಳಿಗೆ ಬೆಂಬಲ ಅನ್ನುವಂಥದ್ದು ಬರ್ತದೆ. ಆದರೆ ಹೂಡಿಕೆಯನ್ನು ಮಾಡಬೇಡಿ ಅಂತ ಹೇಳಲ್ಲ, ಜಾಗ್ರತೆಯಿಂದ ಹೂಡಿಕೆ ಮಾಡಿ. ಅಪಾಯಕಾರಿ ಹೂಡಿಕೆಗಳನ್ನು ಮಾಡಬೇಡಿ. ಸಂಬಂಧಗಳಲ್ಲಿ ಕುಟುಂಬದಲ್ಲಿ ಶಾಂತಿ ಮತ್ತು ಸಂಯಮ ಅನ್ನುವಂಥದ್ದು ಕಾಣ್ತದೆ. ಸಂಗಾತಿಯೊಂದಿಗಿರುವಂಥ ಬಾಂಧವ್ಯ ಹೆಚ್ಚಾಗ್ತದೆ. ಸಂಶಯ ಮನೋಭಾವವನ್ನು ಬಿಟ್ಟು ಬಿಡಿ. ಮನಸ್ಥಿತಿಯನ್ನು ನೋಡಿದ್ರೆ ಗಾಢವಾದಂಥ ಚಿಂತನೆ ಮತ್ತು ವಿಶ್ಲೇಷಣಾತ್ಮಕ ಶಕ್ತಿ ಎನ್ನುವಂಥದ್ದು ಇರ್ತದೆ. ಹೊಸ ವಿಷಯಗಳ ಬಗ್ಗೆ ಆಸಕ್ತಿ ಎನ್ನುವಂಥದ್ದು ಇರ್ತದೆ. ಕೆಲವೊಮ್ಮೆ ಭಾವನಾತ್ಮಕ ತೀವ್ರತೆ ಎನ್ನುವಂಥದ್ದು ಕಾಣುತ್ತದೆ. ನಾವೇನು ಮಾಡಬೇಕು? ಕೋಪ ಮತ್ತು ಅತಿಯಾದ ತೀವ್ರತೆಯನ್ನು ಬಿಟ್ಟುಬಿಡಬೇಕು. ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದು ಇರಬೇಕು. ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು. ತುಳಸಿ ದೇವಿಯ ಪ್ರಾರ್ಥನೆಯನ್ನು ಮಾಡಬೇಕು. ಕೊನೆಗೊಂದು ಕಿವಿ ಮಾತು, ತಾಳ್ಮೆ ಮತ್ತು ಸ್ಪಷ್ಟ ಚಿಂತನೆ ಈ ದಿನದ ನಿಮ್ಮ ಯಶಸ್ಸಿನ ಕೀಲಿಕೈ ಅನ್ನುವಂಥದ್ದನ್ನು ಮರಿಬೇಡಿ. ಧನುಸ್ಸು ರಾಶಿಯವರೇ, ಬುಧನ ಬುದ್ಧಿಶಕ್ತಿ, ಪೂರ್ವಾಷಾಢ ನಕ್ಷತ್ರದ ಜಯಶಕ್ತಿ, ಶುಭ ಮತ್ತು ಶುಕ್ಲಯೋಗದ ಅನುಗ್ರಹ ಇಂದು ನಿಮ್ಮ ರಾಶಿಗೆ ಪ್ರಗತಿ ಮತ್ತು ಯಶಸ್ಸನ್ನು ನೀಡುವಂಥ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ಲಭಿಸ್ತದೆ. ಯೋಜನಾ ಕಾರ್ಯದಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಹೊಸ ಕೆಲಸ ಆರಂಭಿಸಲು ಅನುಕೂಲಕರವಾದಂಥ ದಿನ. ಹಿರಿಯರ ಸಹಕಾರ ಸಲಹೆಗಳನ್ನು ಪಡೆಯೋದಕ್ಕೆ ಉತ್ತಮವಾದಂಥ ದಿನ. ಯಾವುದೇ ಕೆಲಸಗಳನ್ನು ವೇಗವಾಗಿ ಪೂರ್ಣಗೊಳಿಸಬೇಕು ಅಂತ ಪ್ರಯತ್ನ ಪಟ್ಟರೆ ಈ ದಿನ ಸಹಕಾರಿಯಾಗಿರ್ತದೆ. ಆದರೆ ಅತಿಯಾದಂಥ ಆತ್ಮವಿಶ್ವಾಸವನ್ನು ಬಿಟ್ಟು ಬಿಡಿ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಎನ್ನುವಂಥದ್ದು ಕಾಣುವಂಥ ದಿನ. ಇಂದಿನ ಪ್ರಯತ್ನಗಳಿಗೆ ಲಾಭ ಸಿಗುವಂಥ ಸಾಧ್ಯತೆ ಇರ್ತದೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳೋ ಸಾಧ್ಯತೆ ಇರ್ತದೆ. ಆದರೆ ಅಪಾಯಕಾರಿ ಹೂಡಿಕೆಗಳು ಬೇಡ. ಸಂಬಂಧಗಳಲ್ಲಿ ಶಾಂತಿ ಮತ್ತು ಸಮಾಧಾನ ಅನ್ನುವಂಥದ್ದು ಇರ್ತದೆ. ಸಂಗಾತಿಯೊಂದಿಗೆ ಉತ್ತಮವಾಗಿ ಬಾಳ್ವೆ ಬೇಕು ಅನ್ನೋ ಮನೋಭಾವ ಅನ್ನುವಂಥದ್ದು ಇರ್ತದೆ. ಹೊಸ ಪರಿಚಯಗಳು ಶುಭಕರವಾಗಬಹುದು. ಆದರೆ ಮಾತಿನಲ್ಲಿ ತೀಕ್ಷ್ಣತೆ ಎನ್ನುವಂಥದ್ದು ಬೇಡ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಆತ್ಮವಿಶ್ವಾಸ ಹೆಚ್ಚಾಗೋ ಸಾಧ್ಯತೆ ಇದೆ. ಚುರುಕುತನ ಮತ್ತು ಸ್ಪಷ್ಟ ಚಿಂತನೆ ಎನ್ನುವಂಥದ್ದು ಇರ್ತದೆ. ಕೆಲವೊಮ್ಮೆ ಆತುರದ ನಿರ್ಧಾರಗಳನ್ನು ತೆಗೆಯುವಂಥ ಸಾಧ್ಯತೆಗಳು ಬರಬಹುದು. ನಾವೇನು ಮಾಡಬೇಕು? ಎಲ್ಲರ ಮೇಲೆ ನಿಯಂತ್ರಣವನ್ನು ಹಾಕೋದಕ್ಕೆ ಹೋಗಬಾರ್ದು. ತಾಳ್ಮೆ ಎನ್ನುವಂಥದ್ದಿರಲಿ, ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದಿರಲಿ. ಪರಿಹಾರಕ್ಕೋಸ್ಕರ ವಿಷ್ಣುವಿನ ಸಹಸ್ರನಾಮ ಪಠನೆಯನ್ನು ಮಾಡಿ. ಆಗಲಿಲ್ಲ 21 ನಾಮವನ್ನು ಪಠನೆ ಮಾಡಿ. ಕೊನೆಗೊಂದು ಕಿವಿ ಮಾತು, ಜ್ಞಾನವನ್ನು ಸರಿಯಾಗಿ ಬಳಸಿಕೊಂಡರೆ ಈ ದಿನ ನೀವು ಯಶಸ್ಸನ್ನು ಗಳಿಸೋದಕ್ಕೆ ಸುಲಭ ಮಾರ್ಗವಾಗ್ತದೆ. ಮಕರ ರಾಶಿಯವರೇ, ಬುಧನ ಬುದ್ಧಿಶಕ್ತಿ, ಪೂರ್ವಾಷಾಢ ನಕ್ಷತ್ರದ ಜಯಶಕ್ತಿ, ಶುಭ ಮತ್ತು ಶುಕ್ಲಯೋಗದ ಅನುಗ್ರಹ ನಿಮಗೆ ಯಶಸ್ಸು ಮತ್ತು ಶಿಸ್ತನ್ನು ರೂಪಿಸುವಂತಹ ದಿನವನ್ನು ಸೂಚಿಸ್ತಾ ಇದೆ. ನೀವು ಆಡಳಿತ ಯೋಜನೆ, ನಿರ್ವಹಣೆ, ತಾಂತ್ರಿಕ ಕೆಲಸಗಳಲ್ಲಿ ಉತ್ತಮ ಫಲವನ್ನು ಪಡೆಯುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳು ಯಶಸ್ವಿಯಾಗಿ ನಿರ್ವಹಿಸಬಹುದು. ಕೆಲಸದ ಸ್ಥಳದಲ್ಲಿ ಗೌರವ ಅನ್ನುವಂಥದ್ದು ಹೆಚ್ಚಾಗ್ತದೆ. ಬಾಕಿ ಇರೋ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಸಾಧ್ಯತೆ ಇದೆ. ಆದರೆ ಕೆಲಸದ ಒತ್ತಡವನ್ನು ಹೆಚ್ಚಿಸಿಕೊಳ್ಳಬೇಡಿ. ಹಣಕಾಸಿನ ವಿಚಾರದಲ್ಲಿ ಸ್ಥಿರವಾದಂಥ ಸುಧಾರಣೆ ಉಂಟಾಗ್ತದೆ. ಯೋಜನೆ ಮತ್ತು ಶಿಸ್ತುಬದ್ಧ ಉಳಿತಾಯಕ್ಕೆ ಉತ್ತಮವಾದಂಥ ದಿನ. ಹಿಂದಿನ ಪ್ರಯತ್ನಗಳಿಂದ ಲಾಭ ಬರೋ ಸಾಧ್ಯತೆಗಳಿರ್ತದೆ. ಆದರೆ ಅನಗತ್ಯ ಖರ್ಚು ವೆಚ್ಚಗಳ ಬಗ್ಗೆ ಗಮನವಿರಲಿ. ಸಂಬಂಧಗಳಲ್ಲಿ ಶಾಂತಿ ಮತ್ತು ಸಮಾಧಾನ ಹೆಚ್ಚಾಗುವಂಥ ದಿನ. ಉತ್ತಮವಾದಂಥ ಸಂವಹನಗಳು ನಡೆಯುವಂಥ ದಿನ. ಹಳೆಯ ಮನಸ್ತಾಪಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಸಿಗುವಂಥ ದಿನ. ಆದರೆ ಅತಿಯಾದಂಥ ಗಂಭೀರ ಸ್ವಭಾವವನ್ನು ಬಿಟ್ಟುಬಿಡಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಜವಾಬ್ದಾರಿಯುತವಾದಂಥ ಮತ್ತು ಗಂಭೀರವಾದ ಚಿಂತನೆಗಳಿದ್ದಾವೆ. ನಿರ್ಧಾರಗಳಲ್ಲಿ ಸ್ಪಷ್ಟತೆ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಕೆಲವೊಮ್ಮೆ ಮಾನಸಿಕವಾಗಿ ಸ್ವಲ್ಪ ಸಣ್ಣ ಒತ್ತಡಗಳು ಕಾಣಬಹುದು. ನಾವೇನು ಮಾಡಬೇಕು? ತಾಳ್ಮೆಯಿಂದ ಕೆಲಸವನ್ನು ಮಾಡಬೇಕು. ವಿಶ್ರಾಂತಿಗೆ ಅವಕಾಶವನ್ನು ಕೊಡಬೇಕು. ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದು ಇರಬೇಕು. ಪರಿಹಾರಕ್ಕೋಸ್ಕರ ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡಬೇಕು. ಕೊನೆಗೊಂದು ಕಿವಿ ಮಾತು, ಶಿಸ್ತಿನಿಂದ ಮಾಡಿದ ಕೆಲಸವೇ ಇಂದಿನ ನಿಮ್ಮ ಯಶಸ್ಸಿಗೆ ದಾರಿ ಎನ್ನುವಂಥದ್ರ ಬಗ್ಗೆ ಚಿಂತನೆಯನ್ನು ಮಾಡಿ. ಕುಂಭರಾಶಿಯವರೇ, ಬುಧನ ಬುದ್ಧಿಶಕ್ತಿ, ಪೂರ್ವಾಷಾಢ ನಕ್ಷತ್ರದ ಜಯಶಕ್ತಿ, ಶುಭ ಮತ್ತು ಶುಕ್ಲಯೋಗದ ಅನುಗ್ರಹ ನಿಮ್ಮ ರಾಶಿಗೆ ಹೊಸ ಚಿಂತನೆ ಮತ್ತು ಯಶಸ್ಸನ್ನು ನೀಡುವಂಥ ದಿನವನ್ನು ಸೂಚಿಸ್ತಾ ಇದೆ.
ನಿಮ್ಮ ತಂತ್ರಜ್ಞಾನ, ಸಂಶೋಧನೆ, ಶಿಕ್ಷಣ, ಸಂವಹನ ಕಾರ್ಯಗಳಲ್ಲಿ ಉತ್ತಮ ಫಲವನ್ನು ಪಡೆಯುವ ಸಾಧ್ಯತೆಗಳಿರ್ತದೆ. ಹೊಸ ಯೋಜನೆಗಳು ಆರಂಭವಾಗುವಂಥ ದಿನ ತಂಡದ ಸಹಕಾರದಿಂದ ಯಶಸ್ಸು ಸಿಗ್ತದೆ. ಬಾಕಿ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆಗಳಿರ್ತದೆ. ಆದರೆ ಅತಿಯಾದಂಥ ಚಂಚಲತೆಯನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಹಣಕಾಸಿನಲ್ಲಿ ನಿಧಾನವಾದ ಸುಧಾರಣೆ ಉಂಟಾಗೋ ಸಾಧ್ಯತೆ ಇದೆ. ಹೊಸ ಆದಾಯದ ಅವಕಾಶಗಳು ಕಾಣಬಹುದು. ಹಿಂದಿನ ಪ್ರಯತ್ನಗಳಿಂದ ಲಾಭ ಸಿಗೋ ಸಾಧ್ಯತೆ ಇದೆ. ಆದರೆ ತಕ್ಷಣದ ಲಾಭದ ಆಸೆಯನ್ನು ಬಿಟ್ಟುಬಿಡಿ. ಸಂಬಂಧಗಳಲ್ಲಿ ಕುಟುಂಬದೊಂದಿಗೆ, ಸ್ನೇಹಿತರೊಂದಿಗೆ ಉತ್ತಮ ಬಾಂಧವ್ಯ ಅನ್ನುವಂಥದ್ದು ಇರ್ತದೆ. ಉತ್ತಮ ಸಂವಹನ ಅನ್ನುವಂಥದ್ದು ಇರ್ತದೆ. ಯಾವುದೇ ಮನಸ್ತಾಪಗಳು, ಯಾವುದೇ ತಪ್ಪು ಕಲ್ಪನೆಗಳು ಬೇಡ ಅನ್ನುವಂಥದ್ದು. ಹೊಸ ಪರಿಚಯಗಳು ಶುಭ ಫಲವನ್ನು ನೀಡೋ ಸಾಧ್ಯತೆಗಳಿರ್ತದೆ. ಆದರೂ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಅತಿಯಾಗಿ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬಾರ್ದು. ಮನಸ್ಥಿತಿಯನ್ನು ನೋಡಿದ್ರೆ ಹೊಸ ಹೊಸ ಆಲೋಚನೆಗಳು ಹೆಚ್ಚಾಗುವಂಥ ದಿನ. ಕುತೂಹಲ ಮತ್ತು ಕಲಿಕೆಯ ಬಗ್ಗೆ ಆಸಕ್ತಿ, ಕೆಲವೊಮ್ಮೆ ಮನಸ್ಸು ಚಂಚಲವಾಗೋ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಒಂದೇ ಸಮಯದಲ್ಲಿ ಹೆಚ್ಚು ಕೆಲಸಗಳನ್ನು ಮಾಡೋದಕ್ಕೆ ಕೈ ಹಾಕೋದಕ್ಕೆ ಹೋಗಬೇಡಿ. ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳಿ. ತಾಳ್ಮೆ ಇರಲಿ. ಹಸಿರು ಬಣ್ಣದ ವಸ್ತ್ರ ನಿಮ್ಮ ಜೊತೆ ಇರಲಿ. ಪ್ರಾಣಿ ಪಕ್ಷಿಗಳಿಗೆ ಹೆಸರು ಕಾಳನ್ನು ದಾನ ಮಾಡೋದನ್ನು ಮರಿಬೇಡಿ. ಕೊನೆಗೊಂದು ಕಿವಿಮಾತು, ಹೊಸ ಆಲೋಚನೆಗಳನ್ನು ಸರಿಯಾಗಿ ಬಳಸಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎನ್ನುವಂಥದ್ದನ್ನು ತಿಳ್ಕೊಂಡ್ರಿ. ಮೀನರಾಶಿಯವರೇ, ಈ ದಿನ ಬುಧನ ಬುದ್ಧಿಶಕ್ತಿ, ಪೂರ್ವಾಷಾಢ ನಕ್ಷತ್ರದ ಜಯಶಕ್ತಿ, ಶುಭ ಮತ್ತು ಶುಕ್ಲಯೋಗದ ಅನುಗ್ರಹ ನಿಮ್ಮ ರಾಶಿಗೆ ಶಾಂತಿ ಮತ್ತು ಪ್ರಗತಿಯ ದಿನವನ್ನು ಸೂಚಿಸ್ತಾ ಇದೆ. ಉದ್ಯೋಗ ವ್ಯವಹಾರಗಳಲ್ಲಿ ಸೃಜನಾತ್ಮಕ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಮಾರ್ಗದರ್ಶನ ಕ್ಷೇತ್ರ ಇರ್ಬೋದು, ಸೇವಾ ಕ್ಷೇತ್ರ ಇರ್ಬೋದು, ಇಲ್ಲೆಲ್ಲ ಉತ್ತಮ ಫಲವನ್ನು ಪಡೆಯುವ ಸಾಧ್ಯತೆಗಳಿರ್ತದೆ. ಹೊಸ ಕೆಲಸ ಆರಂಭಿಸಲು ಉತ್ತಮವಾದಂಥ ದಿನ. ತಂಡದಿಂದ ಸಹಕಾರ ಅನ್ನುವಂಥದ್ದು, ಯಶಸ್ಸು ಅನ್ನುವಂಥದ್ದು ಲಭ್ಯವಾಗ್ತದೆ. ಬಾಕಿ ಕೆಲಸಗಳು ಪೂರ್ಣಗೊಳಿಸೋದಕ್ಕೆ ಬೇಕಾದಂಥ ಯೋಜನೆಯನ್ನು ರೂಪಿಸೋದಕ್ಕೆ ಉತ್ತಮವಾದಂಥ ದಿನ. ಯಾಕೆ ಕೆಲಸ ಪೆಂಡಿಂಗ್ ಆಯಿತು, ಯಾಕೆ ನಿಂತೋಯ್ತು, ಈ ಅಡೆತಡೆ ಏನಿದೆ, ಅದನ್ನು ನಿವಾರಣೆ ಮಾಡೋದು ಹೇಗೆ, ಸೂಕ್ತವಾಗಿ ಪ್ಲ್ಯಾನಿಂಗ್ ಮಾಡಿ ಆ ಕೆಲಸ ಆಟೋಮೆಟಿಕ್ಕಾಗಿ ಮುಗಿದೋಗ್ಬಿಡ್ತದೆ. ಆದರೆ ಅತಿಯಾದಂಥ ಭಾವನಾತ್ಮಕ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ಹಣಕಾಸಿನ ವಿಚಾರದಲ್ಲಿ ನಿಧಾನವಾದ ಸುಧಾರಣೆ ಅನ್ನುವಂಥದ್ದು ಉಂಟಾಗ್ತದೆ. ಹಿಂದಿನ ಪ್ರಯತ್ನಗಳಿಂದ ಲಾಭ ಸಿಗೋ ಸಾಧ್ಯತೆ ಇದೆ. ಹೊಸ ಆದಾಯದ ಅವಕಾಶಗಳು ಕಾಣ್ತದೆ. ಆದರೆ ಅನಗತ್ಯ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ, ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ಅನ್ನುವಂಥದ್ದು ಇರ್ತದೆ. ಸಂಗಾತಿಯೊಂದಿಗೆ ಉತ್ತಮವಾದಂಥ ಒಡಂಬಡಿಕೆ ಅನ್ನುವಂಥದ್ದು ಇರ್ತದೆ. ಹಳೆಯ ಮನಸ್ತಾಪಗಳು ಏನಾದರೂ ಇದ್ದರೆ, ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದೇ ಇರುತ್ತೆ, ಅದನ್ನು ನಿರ್ಲಕ್ಷ್ಯ ಮಾಡಬೇಕು ಅನ್ನುವಂಥದ್ದು. ಆದರೆ ಅತಿಯಾದಂಥ ಸಂವೇದನೆ ಎನ್ನುವಂಥದ್ದು ಬಿಟ್ಟುಬಿಡಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಭಾವನಾತ್ಮಕವಾದ ಮತ್ತು ಚಿಂತನಾ ಶಕ್ತಿ ಹೆಚ್ಚಿರುವಂಥ ದಿನ. ಹೊಸ ಹೊಸ ಕಲಿಕೆಗಳಿಗೆ ಆಸಕ್ತಿ ಇರುವಂಥ ದಿನ. ಕೆಲವೊಮ್ಮೆ ಮನಸ್ಸು ಗೊಂದಲಮಯವಾಗಬಹುದು. ಆದ್ದರಿಂದ ಭಾವನೆ ಮತ್ತು ಬುದ್ಧಿಶಕ್ತಿಯನ್ನು ಸಮತೋಲನದಲ್ಲಿಡಿ. ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಸ್ಪಷ್ಟತೆಯನ್ನು ಕಾಪಾಡಿಕೊಳ್ಳಿ. ಪರಿಹಾರಕ್ಕೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿಮಾತು, ಭಾವನೆಗಳಿಗೆ ಬದಲಾಗದೆ ಬುದ್ಧಿಯಿಂದ ನಡೆದುಕೊಂಡರೆ ಯಶಸ್ಸು ನಿಮ್ಮದೇ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನದ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.